ಸರ್, NDAಯಿಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಅವರಿದ್ದಾರೆ. ಇಂಡಿ ಮೈತ್ರಿಕೂಟದಿಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಾಗಿರ್ಬೋದು ಸರ್? ಅದಂಗದ್ರ IND ಮಮತಾ ದೀದಿ INDನೇ ಆಗಲಿ. ಪೂರ್ತಿ ಒಂದು ಸ್ವಚ್ಛ ಬೆಂಗಳೂರು ಟಾಯ್ಲೆಟ್ನೇ ನಮಾಜ್ ಕೇಂದ್ರ ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ನಡೀತಾ ಇದೆ. ನಮ್ಮ ದೇವಸ್ಥಾನದಲ್ಲಿ ನಾವು ಹಾಕ್ತಾ ಇರೋ ಕಾಣಿಕೆ ದುಡ್ಡು ಪೂಜಾರಿಗೆ ಸೇರಬೇಕು, ಇಲ್ಲ ಅಂದರೆ ನಮ್ಮ ದೇವಸ್ಥಾನದ ಯಾವ್ದಾದ್ರು ಇದಕ್ಕೆ ಖರ್ಚಾಗಬೇಕು. ಅದು ಅಲ್ಲಿಗೆ ಹೋಗ್ತಾ ಇಲ್ಲ. ಇದು ಹೋಗ್ತಾ ಇರೋದೆಲ್ಲ ಸರ್ಕಾರಕ್ಕೆ. ಅದೇ ನಿಮ್ಮದು ಮಸ್ಜಿದ್ ದುಡ್ಡು ಹೋಗ್ತಾ ಇದೆಯಾ? ಇಲ್ಲ. ಅದೇ ಚರ್ಚ್ ದುಡ್ಡು ಹೋಗ್ತಾ ಇದೆ. ಚರ್ಚಿಗೆ ಬೇರೆ ಕಡೆಯಿಂದ ಫಂಡಿಂಗ್ಸ್ ಬರ್ತಾ ಇದೆ, ಬೇರೆ ಬೇರೆ ದೇಶದಿಂದ. ಅದೆಲ್ಲ ಅವರಿಗೆ ಹೋಗ್ತಿದೆ. ಅವ್ರ ಜಾತಿಯವರೇ ಚೆನ್ನಾಗಿದ್ದಾರೆ. ನಮ್ಮ ಹಿಂದೂಗೆ ಯಾವುದೇ ದುಡ್ಡು ಅವ್ರಿಗೆ ಸಿಗ್ತಾ ಇಲ್ಲ. ಅವರು 10 ಗುಂಡು ಹೊಡೆದ್ರೆ 100 ಗುಂಡು ಹೊಡೀರಿ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಭಯ ಅವ್ರಿಗಿರಬೇಕು. ಇಷ್ಟು ದಿನ ಅವ್ರ ಭಯ ನಮಗಿತ್ತು, ಇನ್ಮೇಲಿಂದ ನಮ್ಮ ಭಯ ಪಾಕಿಸ್ತಾನದವ್ರಿಗೆ ಇರಬೇಕು. ನನಗೆ ಭಾಳ ಖುಷಿ ಅನಿಸುತ್ತೆ. ನಾನು ಬೀಯಿಂಗ್ ಆ್ಯನ್ ಆರ್ಮಿ ಪರ್ಸನ್, ನಾನು ಐ ಶುಡ್ ಫೀಲ್ ಹ್ಯಾಪಿ. ಐ ವಿಲ್ ಫೀಲ್ ಹ್ಯಾಪಿ. ನಮ್ಮ ದೇಶದಲ್ಲಿ ಶಾಂತಿ ಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾವುದಾದ್ರೂ ಕೂತ್ಕೊಳ್ಳಿ, BJPನ ಕೂತ್ಕೊಳ್ಳಿ, ಕಾಂಗ್ರೆಸ್ ಕೂತ್ಕೊಳ್ಳಿ, ಜನತಾದಳ ಕೂತ್ಕೊಳ್ಳಿ, ಅವನು ಆಮ್ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವ್ನು ಕೂತ್ಕೊಳ್ಳಿ, ಯಾರನ್ನ ಕೂತ್ಕೊಳ್ಳಿ, ನಮಗೆ ಅದಕ್ಕೆ ಇದಿಲ್ಲ. ದೇಶಕ್ಕೆ ಒಳ್ಳೆ ಮಿನಿಸ್ಟರ್ ಬೇಕು ಅಷ್ಟೇ ನಮಗೆ. ನಮ್ಮ ಕಾಂಗ್ರೆಸ್ಸಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ನೋಡ್ತಾ ಇದ್ದೀರಾ ಎಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿದೆ ಅಂತ. ನಮಗೆ ಕರ್ನಾಟಕದಲ್ಲಿ ಈ ಥರ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಈ ಥರ ನಡೀತಾ ಇರೋ ಕೇಸ್ಗಳು ಇವೆಲ್ಲ ಯಾವತ್ತೂ ಕರ್ನಾಟಕದಲ್ಲಿ ನಾವು ಫಸ್ಟ್ ಆಫ್ ಆಲ್ ನೋಡೇ ಇರಲಿಲ್ಲ. ಇದೆಲ್ಲ ನಾವು ಬೇರೆ ಹೊರ ರಾಜ್ಯಗಳಲ್ಲಿ ಕೇಳಿದ್ವಿ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ವಿ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದಾರೆ. ಲೈಕ್ ಅವ್ರೆಲ್ಲ ಟೆಂಡರ್ಸೇ ಪಾಸ್ ಆಗ್ತಾ ಇಲ್ಲ. ಎಷ್ಟೋ ದುಡ್ಡುಗಳು ಅವ್ರ ಕೈಗೆ ಸೇರ್ಬೇಕಾದ್ರೆ ದುಡ್ಡೇ ಸೇರ್ತಾ ಇಲ್ಲ. ಬಂಡವಾಳ ಹಾಕಿರೋರು ಯಾವುದೇ ಒಬ್ಬ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಬ್ಬ ದುಡ್ಡು ಹಾಕಿದಾನೆ ಅಂದರೆ ಅವ್ನ ಕೈ ಅವ್ನು ಹಾಕಿರೋ ಬಂಡವಾಳ ಬರುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ಹಬೀಬ್. ಸರ್, ಈಗಾಗಲೇ ಲೋಕಸಭಾ ಚುನಾವಣೆ ನಡೀತಿದೆ. ಕೊನೆ ಹಂತದ ಮತದಾನ ನಾಳೆ ಇದೆ. ಸರ್, 4ಕ್ಕೆ ರಿಸಲ್ಟ್ ಇದೆ. ಏನಾಗ್ಬೋದು ಸರ್ ರಿಸಲ್ಟ್ನಲ್ಲಿ? ಯಾವುದನ್ನ ಒಳ್ಳೆ ಬಂದು ವ್ಯಕ್ತಿ ಕೂತ್ಕೊಂಡು ಎಲ್ಲ ಜನಗಳಿಗೆ ಒಳ್ಳೇದಾಗಲಿ, ಏನೋ ದೇಶ ಒಳ್ಳೇದಾದರೆ ಸಾಕು. ಅವ್ರ ಇದಾಗಿ ಎಲೆಕ್ಷನ್ ಗೆದ್ದ ಮೇಲೆ ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ, ಬೇರೆ ಏನಿಲ್ಲ. ನಮಗೆ ಯಾವ ಪಕ್ಷ ಜನ ಬರಲಿ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಜನಗಳಿಗೆ ಒಳ್ಳೇದು ಮಾಡೋರು, ಒಳ್ಳೆಯವರು ಬೇಕು, ಒಳ್ಳೆ ಮಿನಿಸ್ಟರ್ ಕೂತ್ಕೊಳ್ಬೇಕು ಅಷ್ಟೇ ನಮಗೆ. ಒಳ್ಳೆಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು. ಅಷ್ಟೇ. ಸರಿ, ಈಗ ಒಂದು ಕಡೆ NDA ಇದೆ, ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಇದೆ. ಸರ್, NDAಯಿಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಅವರಿದ್ದಾರೆ. ಇಂಡಿ ಮೈತ್ರಿಕೂಟದಿಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಾಗಿರ್ಬೋದು ಸರ್? ಹಂಗಂದ್ರೆ ಇಂಡಿಯಾ ಅಲಯನ್ಸ್ ಅಂತೇಳಿ ಮಾಡಿದಾರಲ್ಲ ಸರ್, ಅದರಿಂದ ಅದಕ್ಕೆ ಯಾರು? ಅದರಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕಾ ವಾದ್ರಾ ಅವರಿದ್ದಾರೆ, ಅರವಿಂದ್ ಕೇಜ್ರಿವಾಲ್ ಅವರಿದ್ದಾರೆ. ಅದೇ INDನೇ ಆಗಲಿ. IND ಮಮತಾ ದೀದಿ INDನೇ ಆಗಲಿ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬಾರ್ದು? ಮಾಡಿದ್ರಲ್ಲ, ಇವನು ಎಷ್ಟೇ ಇದು ಮಾಡಿದ್ರಲ್ಲ, ಇನ್ನೇನು ಇದು ಮಾಡಿದಾರಲ್ಲ, ಇಷ್ಟು ದಿನ ಅವರು ಇದು ಮಾಡಿದ್ರು. ಇವಾಗ ಬೇರೆ ಬರಲಿ. ಸರ್, ಈಗ ಹೆಂಗು ಇವನು ಏನೋ ರಾಹುಲ್ ಗಾಂಧಿ ಬಂದು ಇವನು ಏನೋ ಮಾಡ್ತಾನೆ ದೇಶಕ್ಕೆ ನೋಡೋಣ. ಇವ್ರು ಮಾಡಿದ್ದಾಯಿತು, 10 ವರ್ಷ ಮಾಡಿದಾಯಿತು. ಆವಾಗ 400 ರೂಪಾಯಿ ಗ್ಯಾಸ್ ಇದ್ದಿದ್ದವಾಗ ಅದು ಸ್ಮೃತಿ ಇರಾನಿ ಅದು ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ವಿ. ಇವಾಗ 1000 ರೂಪಾಯಿ ಆಗಿಬಿಟ್ಟಿದೆ ಗ್ಯಾಸು. ಇವಾಗೇನು ಅದಕ್ಕೆ ಇದಿಲ್ವಾ ಸರ್? ಈಗ ಮನಮೋಹನ್ ಸಿಂಗ್ ಅವರು ಇರಬೇಕಾದ್ರೆ ಗ್ಯಾಸಿಗೆ 1800 ರೂಪಾಯಿ ಹೋಗಿತ್ತು. ಇಲ್ಲ, 400 ರೂಪಾಯಿ ಇದ್ದಿದ್ದು. 400 ರೂಪಾಯಿ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಇತ್ತು. ಅವರ ಅಧಿಕಾರದ ಅವಧಿ ಅಂದರೆ 2014 ಕೊನೆ ಆಗುವಾಗ 1800 ಆಗಿತ್ತು. ಇಲ್ಲ 450 ರೂಪಾಯಿ ಇಷ್ಟ. 450 ರೂಪಾಯಿ ಇತ್ತು. ಆಮೇಲೆ ಮೋದಿ ಸರ್ಕಾರ ಬಂದಮೇಲೆ ಜಾಸ್ತಿ ಆಗಿರೋದು. ಪೆಟ್ರೋಲ್ 60 ರೂಪಾಯಿ ಇತ್ತು, 100 ರೂಪಾಯಿ ಆಗಿದೆ. ಗ್ಯಾಸ್ 450 ಇದ್ದಿದ್ದು 1000 ರೂಪಾಯಿ ಚಿಲ್ಲರೆ ಆಗಿ ಇವಾಗ 800 ಚಿಲ್ಲರೆಗೆ ಆಗಿದೆ. ಸರಿ, ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಎಲ್ಲಿಯಾದರೂ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಟಕಾ ಟಕ್ ಅಂತೇಳಿ ಎಲ್ಲ ಬಡ ಮಹಿಳೆಯರ ಅಕೌಂಟಿಗೆ 1 ಲಕ್ಷ ರೂಪಾಯಿ ಬೀಳ್ತದೆ ಅಂತೇಳಿ. ಏನು ಹೇಳ್ತೀರಿ ಸರ್? ಅದು ಹೇಳೋಕ್ಕಾಗಲ್ಲ. ಯಾಕೆ ನಮಗೇನಂದ್ರೆ ಗೊತ್ತಾ, ಯಾರನ್ನ ಒಳ್ಳೆ ಜನ ಬಂದು ಒಳ್ಳೆ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ಕೂತ್ಕೊಳ್ಳಿ ಅಷ್ಟೇ. ನಮಗೆ ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ಯಾವ ಥರ ಬೇಕು ಅಂತ ಹೇಳ್ತೀರಿ? ಅಂದರೆ ಈಗ ಹೊಸ ಪ್ರಧಾನಮಂತ್ರಿ ಬಂದ ಮೇಲೆ ದೇಶ ಯಾವ ಥರ ಇರಬೇಕು, ಯಾವ ಥರ ಅಭಿವೃದ್ಧಿ ಕೆಲಸ ನಡಿಬೇಕು ಅಂತೇಳಿ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಬಗ್ಗೆ ನಮ್ಮ ದೇಶದಲ್ಲಿ ಶಾಂತಿ ಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾವನಾದ್ರೂ ಕೂತ್ಕೊಳ್ಳಿ, BJPನ ಕೂತ್ಕೊಳ್ಳಿ, ಕಾಂಗ್ರೆಸ್ ಕೂತ್ಕೊಳ್ಳಿ, ಜನತಾದಳ ಕೂತ್ಕೊಳ್ಳಿ, ಯಾರವನು ಆಮ್ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವ್ನು ಕೂತ್ಕೊಳ್ಳಿ, ಯಾರನ್ನ ಕೂತ್ಕೊಳ್ಳಿ, ನಮಗೆ ಅದಕ್ಕೆ ಇದಿಲ್ಲ. ದೇಶಕ್ಕೆ ಒಳ್ಳೆ ಮಿನಿಸ್ಟರ್ ಬೇಕು ಅಷ್ಟೇ ನಮಗೆ. ಅದೆಲ್ಲ ಅಷ್ಟೇ. ಅದೇ ಇದಾಗಬಾರ್ದು. ಎಲ್ಲರಿಗೆ ಜಾತಿ ಪತಿಗೆ ಇದಿರಬಾರ್ದು. ಶಾಂತಿ ಇರ್ಬೇಕು ಅಷ್ಟೇ. ಅದೇ ಒಳ್ಳೆ ಪ್ರಧಾನಮಂತ್ರಿ ಬೇಕು ಅಷ್ಟೇ. ಸರ್ ನಮಸ್ತೆ. ನಮಸ್ತೆ, ಭಾರ್ಗವ್ ಅಂತ ಹೇಳಿ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ರಿಸಲ್ಟ್ ಇದೆ. 4ನೇ ತಾರೀಕಿಗೆ ರಿಸಲ್ಟ್ ಇದೆ. ಏನಾಗ್ಬೋದು ಸರ್ ರಿಸಲ್ಟ್?
ಸರ್ ನನಗೆ ಗೊತ್ತಿರೋಂಗೆ ಇವಾಗ ಬಿ ಜೆ ಪಿ ಬಂದಿದೆ, ಎಲ್ಲರೂ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಲೈಫ್ ನಡೀತಾ ಇದೆ ಇವಾಗ. ನಮ್ಮ ಕಾಂಗ್ರೆಸ್ಸಲ್ಲೂ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ನೋಡ್ತಾ ಇದ್ದೀರಾ ಎಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿದೆ ಅಂತ. ನಮಗೆ ಕರ್ನಾಟಕದಲ್ಲಿ ಈ ಥರ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಈ ಥರ ಈ ನಡೀತಾ ಇರೋ ಕೇಸ್ಗಳು ಇವೆಲ್ಲ ಯಾವತ್ತೂ ಕರ್ನಾಟಕದಲ್ಲಿ ನಾವು ಫಸ್ಟ್ ಆಫ್ ಆಲ್ ನೋಡೇ ಇರಲಿಲ್ಲ. ಇದೆಲ್ಲ ನಾವು ಬೇರೆ ಹೊರ ರಾಜ್ಯಗಳಲ್ಲಿ ಕೇಳಿದ್ವಿ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇವಾಗ ಇಲ್ಲಿ ಬಿ ಜೆ ಪಿ ಬಂದು ನಮಗೆ ಸೇಫ್ ಅಂತಲೇ ಅನಿಸ್ತಾ ಇದೆ, ಬಿ ಜೆ ಪಿನೇ ಗೆಲ್ಲುತ್ತೆ ಅಂತಲೂ ಅನ್ನಿಸ್ತಾ ಇದೆ. ಲೈಕ್ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಬಿ ಜೆ ಪಿನೇ ಬರುತ್ತೆ. ಲೈಕ್ ಫ್ಯೂಚರ್ನಲ್ಲಿ ಈ ವರ್ಷ ಸೋತಿರ್ಬೋದು, ಫ್ಯೂಚರ್ನಲ್ಲಿ ಬರ್ಬೋದು ನೆಕ್ಸ್ಟ್ 5 years ಆದಮೇಲೆ. ಆಮೇಲಿಂದ ಲೋಕಸಭೆಯಲ್ಲೂ ಬಿ ಜೆ ಪಿನೇ ನಿಲ್ಬೋದು ಅಂತ ನನ್ನ ಅನಿಸಿಕೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಆಪ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. 400+ ಸೀಟ್ ಬರ್ಬೋದಾ ಸರ್? 400+ ಬರಲ್ಲ, 485+ ಬರ್ಬೋದು, ಅಥವಾ 400 ಒಳಗೆ ಬರುತ್ತೆ. 400 ಒಳಗೆ ಬರುತ್ತೆ. ಯಾಕಂದರೆ ಇವರು ಸ್ವಲ್ಪ ಕಾಂಪಿಟೇಟಿವ್ ಆಗಿ ಸ್ವಲ್ಪ ಎಲ್ಲ ಗೊತ್ತಲ್ಲ, ದೇ ಆರ್ ಪ್ಲೇಯಿಂಗ್ ದ ಟ್ರಂಪ್ ಕಾರ್ಡ್. ಕಾಂಗ್ರೆಸ್ ಸ್ವಲ್ಪ, ನಾನು ಈ ಪಕ್ಷ ಆ ಪಕ್ಷ ಅಂತಲ್ಲ, ಲೈಕ್ ಬೋತ್ ಆರ್ ಪ್ಲೇಯಿಂಗ್ ದ ಟ್ರಂಪ್ ಕಾರ್ಡ್ಸ್ ನಡೀತಾ ಇದೆ. ಸರ್ ಈಗ ನೀವು ರಾಜ್ಯದಲ್ಲಿ ಗಲಭೆ ಜಾಸ್ತಿ ಆಗಿದೆ, ಕ್ರೈಮ್ ಚಟುವಟಿಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಸರ್, ಈಗ ಕಾಂಗ್ರೆಸ್ ಗೌರ್ಮೆಂಟ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಅಭಿವೃದ್ಧಿ ಕೆಲಸಗಳು ಯಾವ ಥರ ನಡೀತಿದೆ ಸರ್? ಅಭಿವೃದ್ಧಿ ಕೆಲಸ ನೀವೇ ನೋಡ್ಬೋದು ನೋಡಿ, ಇದೊಂದು ಫುಟ್ಪಾತು ಇದು ಹಾಗೆ ಇದೆ. ಇದು ಬಿ ಜೆ ಪಿ ಬಂದಾಗ ಅಟ್ಲೀಸ್ಟ್ ಬೇಸಿಕ್ ಕಲ್ಲಾದರೂ ಹಾಕಿದ್ರು. ಇವಾಗ ಕಲ್ಲೆಲ್ಲ ಕಿತ್ತೋಗಿದೆ, ಅದನ್ನು ಬಂದು ಯಾರು ರಿಪ್ಲೇಸ್ ಮಾಡ್ತಾ ಇಲ್ಲ. ಲೈಕ್ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದಾರೆ. ಲೈಕ್ ಅವರೆಲ್ಲ ಟೆಂಡರ್ಸೇ ಪಾಸ್ ಆಗ್ತಾ ಇಲ್ಲ. ಎಷ್ಟೋ ದುಡ್ಡುಗಳು ಅವ್ರ ಕೈ ಸೇರ್ಬೇಕಾದ್ರೆ ದುಡ್ಡೇ ಸೇರ್ತಾ ಇಲ್ಲ. ಬಂಡವಾಳ ಹಾಕಿರೋರು, ಯಾವುದೇ ಒಬ್ಬ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಬ್ಬ ದುಡ್ಡು ಹಾಕಿದ್ದಾನೆ ಅಂದರೆ ಅವ್ನ ಕೈ ಅವ್ನು ಹಾಕಿರೋ ಬಂಡವಾಳ ಅವ್ನು ಬರುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಅವ್ರು ಎಷ್ಟೋ ಜನ ಇವಾಗ ಆಲ್ರೆಡಿ ಹ್ಯಾಂಗ್ ಮಾಡ್ಕೊಳ್ಳೋ ಪರಿಸ್ಥಿತಿ ಎಲ್ಲ ನೀವು ಕೇಳ್ಪಟ್ಟಿದ್ದೀರಾ. ಲೈಕ್ ಎಷ್ಟೋ ಜನ PWD ಆಫೀಸ್ ಹತ್ರ ಎಷ್ಟೋ ಅವರ್ಗಟ್ಟಲೆ ನಿಂತ್ಕೊಂಡ್ರು ಅವ್ರಿಗೆ ಸಿಗಬೇಕಾಗಿರೋ, ಅವ್ರಿಗೆ ಅಮೌಂಟ್ ಬರಬೇಕಾಗಿರೋ ರಿಲೀಸೇ ಆಗ್ತಾಯಿಲ್ಲ ಸರ್. ಅದೇ ರೀತಿ ರಾಜ್ಯದಲ್ಲಿ ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಾಗಿರ್ಬೋದು, ಕೊಲೆ ಆಗಿರ್ಬೋದು, ಆಡುವಾಗಲೇ ಹೋಗಿ ಚೂರಿ ಹಾಕಿ ಬರೋದಾಗಿರ್ಬೋದು, ಕೋಮು ಗಲಭೆ ಆಗಿರ್ಬೋದು, ಹನುಮಾನ್ ಚಾಲೀಸ್ ಹಾಕಿದವ್ರ ಮೇಲೆ ಹೊಡಿತಾರೆ. ಆದರೆ ನಮಾಜ್ ಮಾಡುವವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ರಸ್ತೆಯಲ್ಲಿ ನಮಾಜ್ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ? ರೂಟ್ ಕಾಸ್ನೇ ಎತ್ಕೋಬೇಕಾಗತ್ತೆ. ನಾನಿದು RC ಅಂತ ನಾನು ಹೇಳಬೇಕು ಅಂತಂದರೆ, ಇವಾಗ ನಮ್ಗೆ ಇಲ್ಲಿ ಏನಾಗಿದೆ ಅಂತಂದರೆ, ನಾವು ನಮ್ಮ ಹಕ್ಕನ್ನ ನಾವು ಪಡಿತಾ ಇಲ್ಲ. ನಮ್ಮ ಹಕ್ಕನ್ನ ನಾವು ಹೇಗೆ ಪಡಿಬೇಕು ಅಂತಂದರೆ, ನಮ್ಮ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ದೇವಸ್ಥಾನದಲ್ಲಿ ನಾವು ಹಾಕ್ತಾ ಇರೋ ಕಾಣಿಕೆ ದುಡ್ಡು ಪೂಜಾರಿಗೆ ಸೇರಬೇಕು, ಇಲ್ಲ ಅಂದರೆ ನಮ್ಮ ದೇವಸ್ಥಾನದ ಯಾವ್ದಾದ್ರು ಇದಕ್ಕೆ ಖರ್ಚಾಗಬೇಕು. ಅದು ಅಲ್ಲಿಗೆ ಹೋಗ್ತಾ ಇಲ್ಲ. ಇದು ಹೋಗ್ತಾ ಇರೋದೆಲ್ಲ ಸರ್ಕಾರಕ್ಕೆ. ಅದೇ ನಿಮ್ಮದು ಮಸ್ಜಿದ್ ದುಡ್ಡು ಹೋಗ್ತಾ ಇದೆಯಾ? ಇಲ್ಲ. ಅದೇ ಚರ್ಚ್ ದುಡ್ಡು ಹೋಗ್ತಾ ಇದೆ. ಚರ್ಚಿಗೆ ಬೇರೆ ಕಡೆಯಿಂದ ಫಂಡಿಂಗ್ಸ್ ಬರ್ತಾ ಇದೆ, ಬೇರೆ ದೇಶದಿಂದ. ಅದೆಲ್ಲ ಅವರಿಗೆ ಹೋಗ್ತಿದೆ. ಅವ್ರ ಜಾತಿಯವರೇ ಚೆನ್ನಾಗಿದ್ದಾರೆ. ನಮ್ಮ ಹಿಂದೂಗೆ ಯಾವುದೇ ದುಡ್ಡು ಅವ್ರಿಗೆ ಸಿಗ್ತಾ ಇಲ್ಲ. ಇವಾಗ ನಾನೊಬ್ಬ ಹಿಂದೂ ಆಗಿಬಿಟ್ಟು ನಾನು ಹೋಗ್ಬಿಟ್ಟು ಹಿಂದೂನ ಕೇಳೋ, ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ನನ್ನ ಖರ್ಚಿಗೆ ಕಾಸು ಕೊಡಿ, ನಮ್ಮ ದೇವಸ್ಥಾನಕ್ಕೆ ನಮ್ಮ ಟ್ರಸ್ಟ್ ಇದೆಯಲ್ಲ ನಮ್ಮ ಕಾಸು ಕೊಡಿ ಅಂದರೆ ಯಾರು ಕೊಡಲ್ಲ. ಅದೇ ಅವ್ರು ಚರ್ಚ್ಗೆ ಹೋಗ್ಬಿಟ್ಟು ಅವ್ರು ಕಾಸು ಕೇಳಿದ್ರೆ ಅವ್ರ ಚರ್ಚಿಂದ ರಿಲೀಸ್ ಮಾಡ್ತಾರೆ. ಅವ್ರ ಮಕ್ಳಿಗೆ ಫಾರಿನ್ಗೂ ಕಳಿಸ್ತಾರೆ. ಅದೇ ಅವ್ರು ಮಸ್ಜಿದ್ಗೆ ಹೋಗ್ಬಿಟ್ಟು ಅವರು ನಾವು ಮೆಕ್ಕಾಗೆ ಹೋಗ್ಬೇಕಂದ್ರೆ ಅವ್ರು ಕಳಿಸ್ಕೊಡ್ತಾರೆ. ನಾನು ಕಾಶಿಗೆ ಹೋಗಬೇಕು, ನನ್ನ ದೇವಸ್ಥಾನದಿಂದ ಕಳಿಸ್ಕೊಡ್ತಾರೆ. ಇಲ್ಲ, ಇಲ್ಲಿಂದ ನಾವು RCA ಮಾಡ್ಕೊಂಡು ಹೋಗ್ಬೇಕು. ಪ್ರಶ್ನೆ ಮಾಡಿದರೆ ಕೇಸ್ ಬೀಳ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಂಗಳೂರಲ್ಲಿ ರಸ್ತೆಯಲ್ಲೇ ನಮಾಜ್ ಮಾಡ್ತಿದ್ರು. ಇದನ್ನು ಒಬ್ಬ ಹಿಂದೂ ಕಾರ್ಯಕರ್ತ ಹೋಗಿ ಪ್ರಶ್ನೆ ಮಾಡಿ ಕೇಸ್ ಮಾಡು ಅಂತ ಹೇಳಿದರೆ ಅವನ ಮೇಲೆ FIR ಆಗ್ತಾರೆ. ಈ ಥರ ಬೆಂಗಳೂರಿನಲ್ಲೂ ನಡೆದಿದೆ. ಇದು ಮುಂಚೆ ಇದು ಹೇಗೆ ನಡೆಯುತ್ತೆ ಅಂತಂದರೆ, ಲೈಕ್ ಬೇಸ್ಡ್ ಆನ್ ದ ಮಿನಿಸ್ಟರ್, ಲೈಕ್ ಆ ಏರಿಯಾ ಮಿನಿಸ್ಟರ್, ಆ ಏರಿಯಾ ACP, ಆ ಏರಿಯಾ ಸಬ್ ಇನ್ಸ್ಪೆಕ್ಟರ್, ಆ ಏರಿಯಾ ಕಮಿಷನರ್ ಅವ್ನು ಏನು ಗೈಡೆನ್ಸ್ ಕೊಟ್ಟಿದ್ದಾನೆ ಅದು ಮೇನ್ ಕಾಸ್ ಆಗುತ್ತೆ. ಇವಾಗ ಈ ಏರಿಯಲ್ಲಿ ಈ ಥರ ಹಿಂದೂ ಮುಸ್ಲಿಮ್ ಈ ಥರ ನಡೀತಾ ಇದೆ. ಆ ರೋಡ್ನಲ್ಲಿ ಎಷ್ಟು ಸಲ ಅವ್ನು ಬೀಟ್ ಬರ್ತಾನೆ, ಅಲ್ಲಿ ಎಷ್ಟು ಸಲ ಅವ್ನು ಚೆಕ್ ಮಾಡ್ತಾನೆ. ಅಲ್ಲೊಂದು ನಮಾಜ್ ಮಾಡ್ತಿದ್ದಾನೆ ಅಂದರೆ ಅಲ್ಲಿ ಇನ್ನೊಬ್ಬ ಯಾರಾದರೂ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾನೆ, ಆ ನಮಾಜ್ ಮಾಡೋನು ಏನಕ್ಕೆ ಅಲ್ಲೇ ಬಂದು ನಮಾಜ್ ಮಾಡ್ತಾನೆ, ದೇವಸ್ಥಾನ ಮುಂದೆನೇ ಬಂದು ನಮಾಜ್ ಏನಕ್ಕೆ ಮಾಡ್ತಾನೆ, ಅಥವಾ ರೈಲ್ವೆ ಸ್ಟೇಷನಲ್ಲೇ ಏನಕ್ಕೆ ನಮಾಜ್ ಮಾಡ್ತಾನೆ, ಅಥವಾ ಒಂದು ಟಾಯ್ಲೆಟಲ್ಲಿ ಮೊನ್ನೆ ಒಂದು ರೀಸೆಂಟಾಗೂ ನೋಡಿಬಿಟ್ಟು ಟಾಯ್ಲೆಟಲ್ಲಿ ಪೂರ್ತಿ ಒಂದು ಸ್ವಚ್ಛ ಬೆಂಗಳೂರು ಟಾಯ್ಲೆಟ್ನೇ ನಮಾಜ್ ಕೇಂದ್ರ ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ನಡೀತಾ ಇದೆ. ಲೈಕ್ ನನಗೆ ಹೇಳೋದೇನಂತಂದರೆ, ಆ ಏರಿಯಾ MLA, ಆ ಏರಿಯಾ ಕಾರ್ಪೊರೇಟರ್, ಆ ಏರಿಯಾ ಇನ್ಸ್ಪೆಕ್ಟರ್ಗೆ ಗೈಡೆನ್ಸ್ ಕರೆಕ್ಟಾಗಿ ಹೋಗಬೇಕು. ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಅನ್ನೋದು ಆ ಏರಿಯಾ ಕಮಿಷನರ್ ಗೊತ್ತಿರಬೇಕು, ಆ ಏರಿಯಾ ACP ಗೊತ್ತಿರಬೇಕು. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಭಿವೃದ್ಧಿ ಕೆಲಸ ಮಾಡ್ತಿದ್ಯಾ? ಮಾಡ್ತಾ ಇದ್ದಾರೆ. ಅಗೇನ್ ಲೈಕ್ ದೇರ್ ಇಸ್ ಅ ಪರ್ಸೆಂಟೇಜ್. ಯಾವ ಸರ್ಕಾರನೂ ಪರ್ಸೆಂಟೇಜ್ ತಿಂತಾ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಸರ್ಕಾರನೂ ಪರ್ಸೆಂಟೇಜ್ ತಿಂತಾ ಇದೆ. ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಬೇಕು ಅವ್ರು ಅಷ್ಟೇ ಮಾಡ್ತಾಯಿದ್ದಾರೆ. ನಾನು ನೋಡ್ರು ನನ್ನ ಚೈಲ್ಡ್ಹುಡ್ ಡೇಸಿಂದ ನಾನು ನೋಡ್ಕೊಂಡು ಬಂದಿರೋದಂದರೆ ದ ಬೆಸ್ಟ್ ಸರ್ಕಾರ ಅಂತಂದರೆ SM ಕೃಷ್ಣ ಅವ್ರ ಸರ್ಕಾರ. SM ಕೃಷ್ಣ ಅವ್ರ ಸರ್ಕಾರ ಹೇಗೆ ಅಂತಂದರೆ 80% ಕೆಲಸ, 20% ಅವ್ರಿಗೆ ಕೊಡಲೇಬೇಕಿತ್ತು ಕೊಡೋರು. ಇವಾಗ ಹೇಗಿದೆ ಅಂತಂದರೆ, ಲೈಕ್ ಪೂರ್ತಿ ದುಡ್ಡು ಅವ್ರವ್ರ ಮನೆಗೆ, ಅವ್ರವ್ರ ಮಕ್ಕಳಿಗೆ, ಅವ್ರವ್ರ ವಂಶಕ್ಕೆ ಅವ್ರವ್ರಿಗೆ ಹೋಗ್ತಾ ಹೊರತು ಜನ ಕೈಗೆ ಸೇರ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಕುಂಠಿತಾಗಿದೆ ಅಂತ ಹೇಳ್ತೀವಿ. ಅಭಿವೃದ್ಧಿ 20% ನಮಗೆ ನೋಡಿ, BJP ಬಂದಾಗ 60% ಅಭಿವೃದ್ಧಿ ಇತ್ತು. ಇವಾಗ ಮತ್ತೆ ಇವ್ರು ಬಂದರು 20%. ಯಾವುದೇ ಎಲ್ಲ ಪೆಂಡಿಂಗ್, ಎಲ್ಲ ರೋಡ್ ಪೂರ್ತಿ ಎಲ್ಲ ಪೆಂಡಿಂಗ್. ಒಂದು ಟಾರ್ ಇಲ್ಲ, ಟಾರು ಪೆಂಡಿಂಗ್. ಒಂದು ಸಿಗ್ನಲ್ ಹಾಕ್ಬೇಕಂದ್ರೆ ಆ ಸಿಗ್ನಲ್ದು ಸೋಲಾರ್ಗಳೇ ಇರಲ್ಲ. ಸೋಲಾರ್ ಯಾವಾಗ ವರ್ಕ್ ಆಗುತ್ತೆ, ಯಾವಾಗಲೂ ಸಿಗ್ನಲ್ ಆನ್ ಆಗುತ್ತೆ, ಯಾವಾಗಲೂ ಸಿಗ್ನಲ್ ಆಫ್ ಆಗುತ್ತೆ. ಈ ಥರ ಎಲ್ಲ ನಡೀತಾ ಇದೆ. ಲೈಕ್ 20% ಅಂತ ಅನ್ಬೋದು. 20% ಆಫ್ ಅಭಿವೃದ್ಧಿ, 80% ಆಫ್ ಗೌರ್ಮೆಂಟ್. ಕೊನೆಯದಾಗಿ ಮೋದಿ ಅವರ ಆಡಳಿತದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಿ? ಈಸ್ ಅ ಒಳ್ಳೆ ಮನುಷ್ಯ. ನಮ್ಮ ಕರ್ನಾಟಕಕ್ಕೆ ಬೇಕಿತ್ತು, ನಮ್ಮ ಇಂಡಿಯಾಗೂ ಬೇಕಿದ್ದಾರೆ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಕೈನಲ್ಲಿ ಈ ಥರ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಪೇಮೆಂಟ್ ಗೇಟ್ವೇಸ್ ಇರಲಿಲ್ಲ.
ಇವತ್ತು ಪೇಮೆಂಟ್ ಗೇಟ್ವೇಸ್ ಇದೆ. ನಿಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ ನಿಮ್ಗೆ ಗೊತ್ತಿದೆ. ಪಾಕಿಸ್ತಾನ್ಗೆ ಹೋಗ್ಬೇಕಾದ್ರೆ ಎಷ್ಟೋ ದುಡ್ಡು ಈ ಕಡೆಗೆ ಏನೇನಾಗಿದೆ ಅಂತ ಗೊತ್ತಿದೆ ನಿಮಗೆ. ಲೈಕ್ ಆ ಕಡೆಗೆ ಇಲ್ಲಿ ಇಂಡಿಯನ್ ರುಪೀಸ್ ಎಲ್ಲ ಆ ಕಡೆ ಬಾರ್ಡ್ರಿಗೆ ಹೋಗ್ತಿತ್ತು, ಅದೆಲ್ಲ ಇವತ್ತಿಗೆ ಅಲ್ಲಿಗೆ ಹೋಗಿ ಚಾನ್ಸೇ ಇಲ್ಲ. ಲೈಕ್ ಇವಾಗ ನನ್ನ ಪ್ರಕಾರ ಮನಿ ವೈಸಲ್ಲಿ ನಾವು ಸೇಫ್ ಆಗಿದ್ದೀವಿ. ಆಮೇಲಿಂದ ದೇಶದ ಆಡಳಿತ ಪ್ರಕಾರದಲ್ಲೂ ನಾವು ಸೇಫ್ ಆಗಬೇಕು ಅಂತಂದರೆ ಈ ವರ್ಷ ಮೋದಿ ಬರಲೇಬೇಕು. ಆಮೇಲೆ ಬೀಯಿಂಗ್ ಒಬ್ಬ ಮೋದಿ ಅಂತ ಅನ್ಸ್ಕೊಂಡ್ರು ಒಬ್ಬ ಪ್ರೈಮ್ ಮಿನಿಸ್ಟರ್ ಇವಾಗ ಆಲ್ರೆಡಿ ಎಲ್ಲ ದೇಶದಲ್ಲೂ ಹೋಗಿ ಮಾತಾಡಿದ್ದಾರೆ ಎಲ್ಲರೂ. ಲೈಕ್ ಬೇರೆ ಬೇರೆ ಮಿನಿಸ್ಟರ್ ಜೊತೆ, ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್, ಬೇರೆ ಬೇರೆ ಕಿಂಗ್ಸ್ ಜೊತೆಲೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ಒಳ್ಳೇದು ಅನಿಸುತ್ತೆ. ಲೈಕ್ ನಿಮಗೆ ಗೊತ್ತಿರೋಂಗೆ ಮನಮೋಹನ್ ಸಿಂಗ್ ಅವ್ರು ಯಾವತ್ತೂ ಹೋಗ್ಬಿಟ್ಟು ಲೈಕ್ ಯಾರ ಜೊತೆಲೂ ಡೈರೆಕ್ಟಾಗಿ ಮಾತಾಡಿದಾಗಲಿ, ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ಅಥವಾ ಇನ್ನೊಬ್ಬ ಕಿಂಗ್ ಜೊತೆಲಿ ಯಾವತ್ತೂ ಲೈಕ್ ಸ್ಟ್ರಾಂಗ್ ಪರ್ಸನ್ ಅಂತ ಎಲ್ಲೂ ರಿಸೆಂಬಲ್ಲೇ ಆಗಿಲ್ಲ. ಲೈಕ್ ಐ ಥಿಂಕ್ ಮೋದಿ ಇಸ್ ಅ ಸ್ಟ್ರಾಂಗ್ ಪರ್ಸನ್ ವೆನ್ ಇಟ್ ಕಮ್ಸ್ ಟು ಮ್ಯಾಟರ್ ಆಫ್ ಹ್ಯಾಂಡ್ಲಿಂಗ್ ದಿಸ್ ಇಂಡಿಯಾ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾನು ನಂಜುಂಡರಾವ್ ಅಂತ. ಸರ್ ಜೂನ್ 4ಕ್ಕೆ ಲೋಕಸಭಾ ಚುನಾವಣೆ ರಿಸಲ್ಟ್ ಇದೆ, ಏನಾಗ್ಬೋದು ಸರ್ ರಿಸಲ್ಟ್? ಗ್ಯಾರಂಟಿ ಮೋದಿಯವ್ರು ಬರೆದ ವಿಜಯ ತೊಗೊಳ್ತಾರೆ, ಜಯ ತೊಗೊಳ್ತಾರೆ. ಬಿ ಜೆ ಪಿಯವರೇ ಖಂಡಿತ ಬಿ ಜೆ ಪಿನೇ ಗೆಲ್ಲೋದು. ಯಾಕೆಂದರೆ ಮೋದಿಯವರು ನಮಗೆ ದೇಶಕ್ಕೆ ಏನೇನು ಮಾಡಿದ್ದಾರೆ 10 ವರ್ಷದಿಂದ ಅದು ನನಗೆ ಗೊತ್ತು, ಬಿ ಜೆ ಪಿಯವರ ಭಕ್ತರಿಗೆ ಗೊತ್ತು. ಈಗ ಬೇರೆ ಪಾರ್ಟಿಯವ್ರಿಗೆ ಏನೂ ಗೊತ್ತಿದ್ರೂ ನಾಟಕ ಮಾಡ್ತಾರೆ, ಎಲ್ಲ ಗೊತ್ತಿದೆ. ಆದರೆ ಅವ್ರ ಬಗ್ಗೆ ಓಪನ್ ಆಗಿ ಹೊಗಳಕ್ಕೆ ಇಷ್ಟಪಡಲ್ಲ ಮೋದಿಯವ್ರಿಗೆ. ಯಾರಿಗೂ ಇಷ್ಟಪಡಲ್ಲ, ಮೋದಿಯವ್ರಿಗೂ ಇಷ್ಟಪಡಲ್ಲ. ಅಂದರೆ ನಾವು ಇಷ್ಟಪಡ್ತೀವಿ ಬಿ ಜೆ ಪಿನ ಗೆಲ್ಲೋದು ಫಾರ್ ಎವರ್. ಬಿ ಜೆ ಪಿನೇ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆಪ್ಕಿ ಬಾರ್ 400 ಪಾರ್ ಅಂತೇಳಿ, 400+ ಬರ್ಬೋದು ಸರ್? ಖಂಡಿತ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. 400ಕ್ಕಿಂತ ಜಾಸ್ತಿನೇ ಬರುತ್ತೆ. ಬಂದುಬಿಟ್ರೆ ನಾವೇ ಸೌಭಾಗ್ಯವಂತರು. ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಖಂಡಿತ 100ಕ್ಕೆ 100% ನಂಬಿಕೆ ಇದೆ ನಮ್ಮ ಹತ್ರ. ಸರ್ ನಿಮ್ಮ ಗಾಡಿ ನೋಡಬೇಕಾದ್ರೆ ಆರ್ಮಿ ಅಂತೇಳಿ ಬರ್ದಿತ್ತು. ಸರ್ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆರ್ಮಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ, ಚೇಂಜಸ್ ಆಗಿದೆ ಸರ್? ಭಾಳ ಅದ್ಭುತವಾದ ಚೇಂಜ್ ಮಾಡಿದ್ದಾರೆ. ಆರ್ಮಿನಲ್ಲಂತೂ ಹಿಂದಿನ ಸರ್ಕಾರ ಇದ್ದಾಗ ಏನೇನು ಅನಾನುಕೂಲತೆ ಇತ್ತು ಅದೆಲ್ಲ ಅನಾನುಕೂಲತೆ ಎಲ್ಲ ನೀಗಿಸಿದ್ದಾರೆ, ನೀಗಿಸ್ತಾನೂ ಇದ್ದಾರೆ. ನಮ್ಮ ಆರ್ಮಿಯವ್ರಿಗಂತೂ, ಆರ್ಮಿ, ನೇವಿ, ಏರ್ಫೋರ್ಸ್ಗೆ, ಡಿಫೆನ್ಸ್ನವ್ರಿಗಂತೂ ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ. ಸರ್ ಈಗ ನರೇಂದ್ರ ಮೋದಿ ಅವರನ್ನು ನೋಡೋದಾದರೆ ದೀಪಾವಳಿ ಸೆಲೆಬ್ರೇಷನ್ ಆರ್ಮಿ ಅವ್ರ ಜೊತೆನೇ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡುವಾಗ ಏನು ಅನ್ನಿಸ್ತದೆ ಸರ್? ನನಗೆ ಭಾಳ ಖುಷಿ ಅನಿಸುತ್ತೆ. ನಾನು ಬೀಯಿಂಗ್ ಆ್ಯನ್ ಆರ್ಮಿ ಪರ್ಸನ್, ಐ ಶುಡ್ ಫೀಲ್ ಹ್ಯಾಪಿ. ಐ ವಿಲ್ ಫೀಲ್ ಹ್ಯಾಪಿ. ನಾನು ಖಂಡಿತ ಸಂತೋಷ ಪಡ್ತೀನಿ. ಮೋದಿಯವರು ಆರ್ಮಿ, ನೇವಿ, ಏರ್ಫೋರ್ಸ್ನವ್ರಿಗೆ ಸಾಥ್ ಕೊಡ್ತಾಯಿದ್ದಾರೆ. ನಾನು ತುಂಬ ಸಂತೋಷ ಪಡ್ತೀನಿ. ಸರ್ ಈಗ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಮೊದಲು 67 ವರ್ಷ ಕಾಂಗ್ರೆಸ್ ಇತ್ತು. 67 ವರ್ಷ ಆರ್ಮಿಗೆ ಸಿಕ್ಕಿದಂಥ ಸಪೋರ್ಟ್, ಈ 10 ವರ್ಷದಲ್ಲಿ ಸಿಕ್ಕಿದಂಥ ಸಪೋರ್ಟನ್ನು ನೋಡೋದಾದ್ರೆ ಏನು ಹೇಳ್ತೀರಿ ಸರ್? ತುಂಬ ಗ್ರೇಟ್. ಇವರು ಹಿಂದಿನ ಸರ್ಕಾರದವ್ರು ಏನು ಮಾಡಿಲ್ಲ, ಅದೇ ಹೇಳಿದ್ನಲ್ಲ, ಅದು ಏನೇನು ಮಾಡಿಲ್ಲ ಅವರು, ಅದು ಕಂಪ್ಲೀಟಾಗಿ 10 ವರ್ಷದಲ್ಲಿ ಮಾಡಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ಅವರು ಆರ್ಮಿ ಬಗ್ಗೆ ಅವ್ರಿಗೆ ಒಲವಿದೆ. ಮತ್ತು ನಮ್ಮ ಸಿಪಾಯಿಗಳಿಗೆ, ನಮ್ಮ ದೇಶದ ಸಿಪಾಯಿಗಳಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಹಿಂದಿನ ಸರ್ಕಾರ ಅದನ್ನು ಮಾಡಲಿಲ್ಲ, ನಮಗೆ ಡಿಸ್ಕರೇಜ್ ಮಾಡ್ತಾಯಿತ್ತು. ಪಾಕಿಸ್ತಾನದವ್ರ ಜೊತೆ ನಾವು ಅವರು 10 ಗುಂಡು ಹಾರಿಸಿದ್ರೆ ನೀವು ಗುಂಡು ಹಾರಿಸ್ಬೇಡಿ, ನೀವು ಆ ಗುಂಡನ್ನು ಎದೆಗೆ ತಗೊಳ್ಳಿ ಅಂತ ಹೇಳ್ತಾಯಿತ್ತು ಹಿಂದಿನ ಸರ್ಕಾರ. ಆದರೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಅವರು 10 ಗುಂಡು ಹೊಡೆದ್ರೆ 100 ಗುಂಡು ಹೊಡೀರಿ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಭಯ ಅವ್ರಿಗಿರಬೇಕು. ಇಷ್ಟು ದಿನ ಅವ್ರ ಭಯ ನಮಗಿತ್ತು, ಇನ್ಮೇಲಿಂದ ನಮ್ಮ ಭಯ ಪಾಕಿಸ್ತಾನದವ್ರಿಗೆ ಇರಬೇಕು. ಅನ್ಯಾಯ, ಅಕ್ರಮ, ಅತ್ಯಾಚಾರ ಮತ್ತು ಇದನ್ನೆಲ್ಲ ಆತಂಕವಾದಿ, ಉಗ್ರವಾದಿ ಏನೇನು ಮಾಡ್ತಾರೆ ಅದಕ್ಕೆಲ್ಲ ಪ್ರತಿಫಲವಾಗಿ ನಮ್ಮ ದೇಶ ಸಜ್ಜಾಗಿದೆ. ನಾವುಗಳು ನಮ್ಮ ಭಾರತೀಯರು ನಾವು ಧೈರ್ಯವಾಗಿ ಅದನ್ನು ಎದುರಿಸಬೇಕು. ಮೋದಿಯವ್ರಿಗೆ ಸಾಥ್ ಕೊಡಬೇಕು. ಸರ್ ಈಗ ನರೇಂದ್ರ ಮೋದಿ ಅವ್ರ ಬದಲಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಹೇಗಿರ್ಬೋದು ಸರ್ ದೇಶ? ಖಂಡಿತ ದೊಡ್ಡ ಕುಂಬಳಕಾಯಿ. ಹಿಂದೂಗಳಿಗೆಲ್ಲ ಒಂದೊಂದು ಕುಂಬಳಕಾಯಿ ಕೊಡ್ತಾರೆ, ತಲೆ ಮೇಲೆ ಹೊತ್ಕೊಳ್ಳಿ, ಅವ್ರಿಗೆಲ್ಲ ಚಿನ್ನದ ಕಿರೀಟ ಅಷ್ಟೇ ಅಂತ ಹೇಳ್ತೀವಿ? ಖಂಡಿತ ಅಷ್ಟೇ. ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು, ಅಭಿವೃದ್ಧಿ ಕೆಲಸ ಎಲ್ಲ ಹೇಗೆ ನಡೀತಿದೆ ಸರ್ ಎಲ್ಲಿ? ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಡೀತಾ ಇದೆ. ಏನೇ ಒಂದು ಕಾಲಿಂದ ಒಂದು ಕುಂಟ್ಕೊಂಡು ನಡೀತಾನಲ್ಲ, ಹಂಗೆ ನಡೀತಾ ಇದೆ. ಈ ಬಾರಿ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀರಿ? ಖಂಡಿತ 100% ಡೌಟೇ ಇಲ್ಲ. 4ನೇ ತಾರೀಕು ನೋಡಿ ಜೈ ಹಿಂದ್ ಅಂತ ಎಲ್ಲ ಹೇಳಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಸರ್ ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆ ರಿಸಲ್ಟ್ ಇದೆ, ಏನಾಗ್ಬೋದು ಸರ್ ರಿಸಲ್ಟು? ಎಲ್ಲ ಒಂದೇ ಸೈಡ್ ಬರಲ್ಲ, ಒಂದೇ ಪಕ್ಷ ಬರಲ್ಲ, ಚಾನ್ಸಸ್ ಇಲ್ಲ. ಆ್ಯಕ್ಚುಲಿ ಎಲ್ಲ ಮಿಕ್ಸೆಡ್ ಬರ್ಬೋದು. ಮೆಜಾರಿಟಿ ಫುಲ್ ಮೆಜಾರಿಟಿ ಮೋದಿಯವ್ರಿಗೂ ಬರಲ್ಲ, ಕಾಂಗ್ರೆಸ್ವರೆಗೂ ಬರಲ್ಲ ಅಂದ್ಕೊಂಡಿದ್ದೀನಿ. ಶ್ರೀನಿವಾಸ್ ಅಂದ್ಬಿಟ್ಟು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಏನಾಗ್ಬೋದು ಸರ್? ರಿಸಲ್ಟು ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಅವರು ರಿಸಲ್ಟ್ ಅಂದರೆ ಪೂರ್ತಿ ರಿಸಲ್ಟ್ ಬರೋದಿಲ್ಲ. ಅವರು ಮೆಜಾರಿಟಿಗೆ ಬರಲ್ಲ, ಇವರು ಮೆಜಾರಿಟಿಗೆ ಬರಲ್ಲ. ಡಿವೈಡ್ ಆಗ್ಬೋದು, ವೋಟ್ ಅಷ್ಟೇ. ಡಿವೈಡ್ ಆಗ್ಬೋದು. ಎನ್ ಡಿ ಎಗೆ ಮೋಸ್ಟ್ಲಿ 60% ಬರ್ಬೋದು.
60% ಬಂದರೆ ಅವರ ಮೆಜಾರಿಟಿ ಬಂದಾಯ್ತಲ್ಲ ಸರ್. ಆಲ್ ಓವರ್ ಇಂಡಿಯಾ 60% ಬರ್ಬೋದು. 60 ಬಿ ಜೆ ಪಿಯ ಮೆಜಾರಿಟಿ ಬಂತಲ್ಲ ಸರ್. ಹೌದು, ಬಿ ಜೆ ಪಿಯೇ ಬರ್ಬೋದು, ಬರ್ಬೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.